ವೆಲ್ಕಮ್ ಟು ವೇದಾಸ್ ಕುಕ್ಕಿಂಗ್ ಚಾನಲ್. ಇವತ್ತು ನಾನು ಅಕ್ಕಿ ರೊಟ್ಟಿ ಮತ್ತು ಖಾರ ಚಟ್ನಿ ಮಾಡುವ ವಿಧಾನನ ತಿಳಿಸ್ಕೊಡ್ತೀನಿ. ಏನೇನು ಬೇಕು ಅಂತ ನೋಡೋಣ ಬನ್ನಿ. ಅಕ್ಕಿ ಹಿಟ್ಟು, ಈರುಳ್ಳಿ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಕರಿಬೇವು, ತುರಿದಿರೋ ಕೊಬ್ಬರಿ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಬಿಸಿ ಬಿಸಿ ನೀರು, 1 ಲೋಟದಷ್ಟು, 1 ಕಪ್ಪಷ್ಟು ಅಕ್ಕಿ ಹಿಟ್ಟು, ಈರುಳ್ಳಿ ಮೆಣಸಿನ್ಕಾಯಿ ಹಚ್ಕೊಂಡಿರೋದು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಕಪ್ಪು ಕೊಬ್ಬರಿ, ಎಣ್ಣೆ, 1 ಲೋಟ ನೀರು. ಒಂದು ಪಾತ್ರೆಯಲ್ಲಿ ಈಗ 1 ಕಪ್ಪದಷ್ಟು ಅಕ್ಕಿ ಹಿಟ್ಟನ್ನ ಬಳಸ್ಕೊಳ್ಳಿ. ಚೆನ್ನಾಗಿ ಈರುಳ್ಳಿ ಮೆಣಸಿನ್ಕಾಯಿನ ಹಚ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ. ಒಂದು ಕಪ್ಪಷ್ಟು ಕ್ಯಾರೆಟು, ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ರೆ ಇನ್ನೂ ರುಚಿ ಜಾಸ್ತಿ ಆಗುತ್ತೆ. ಅರ್ಧ ಕಪ್ಪಷ್ಟು ಕೊಬ್ಬರಿ, ತುರ್ಕೊಂಡಿರೋ ಕೊಬ್ಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ನಾನು 2 ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ನೋಡ್ತಾ ಇರ್ಬೋದು ನಾನು ಯಾವ ಥರ ಕಳಿಸ್ತಾ ಇದ್ದೀನಿ. ಚಪಾತಿ ಯಾವ ಥರ ಕಳಿಸ್ತೀವೋ ಅದೇ ಥರ ಕಲಿಸ್ಕೊಳ್ಬೇಕು. ಈಗ ಆ ಬಿಸಿ ನೀರನ್ನ ಸ್ವಲ್ಪವಾಗಿ ಹಾಕಿ ಕಲಿಸ್ಕೊಳ್ಬೇಕು. ಒಂದೇ ಸತಿ ಜಾಸ್ತಿ ಹಾಕಬಾರ್ದು. ಸ್ವಲ್ಪ ನೀವು ನೋಡ್ತಿರ್ಬೋದು ವಿಡಿಯೋನಲ್ಲಿ ನಾನು ಯಾವ ಥರ ಹಾಕಿ ಕಲಿಸ್ತಾ ಇದ್ದೀನಿ ಅಂತ, ಅದೇ ಥರ ಹಾಕಿ ಕಲಿಸ್ಕೊಳ್ಬೇಕು. ನಾವು ಯಾಕೆ ಬಿಸಿನೀರು ಹಾಕಿ ಕಲಿಸ್ತಾ ಇದ್ದೀವಿ ಅಂದರೆ ತುಂಬ ಸಾಫ್ಟಾಗಿ ಬರಲಿಕ್ಕೆ ಬಿಸಿನೀರನ್ನ ಹಾಕಿ ಕಲಿಸ್ತಾ ಇದ್ದೀವಿ. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಂಡು ಬರಬೇಕು. ಈಗ ನೋಡಿ ನಾನು ಯಾವ ಪದ್ಧತಿಯಲ್ಲಿ ಕಲಿಸ್ಕೊಂಡಿದ್ದೀನೋ ಅದೇ ಥರ ನೀವು ಕಲಿಸ್ಕೊಳ್ಬೇಕು. ಚೆನ್ನಾಗಿ ನಾದಬೇಕು. ಎಷ್ಟು ನಾದ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ ರೊಟ್ಟಿ, ಅಷ್ಟು ಸಾಫ್ಟಾಗಿ ಬರುತ್ತೆ. ಈ ಥರ ನಾದಿದ್ರೆ ನಮಗೆ ಕಿತ್ತೋಗ್ದಂಗೆ ಅರ್ಧೋಗ್ದಂಗೆ ಇರುತ್ತೆ. ನೋಡಿ ಚೆನ್ನಾಗಿ ನಾದ್ತಾ ಇದ್ದೀನಲ್ಲ, ಆ ಥರ ನೀವು ನಾದ್ಕೊಳ್ಬೇಕು. ಮತ್ತು ಕೊನೆಯಲ್ಲಿ 2 ಚಮಚ ಎಣ್ಣೆನ ಬಿಟ್ಟು ಚೆನ್ನಾಗಿ ನೆನೆಸೋಕ್ಕಿಡಬೇಕು 10 ನಿಮಿಷ. ಎಣ್ಣೆ ಹಾಕಿದಷ್ಟು ಸಾಫ್ಟಾಗಿ ಬರುತ್ತೆ. ತುಂಬ ಜಾಸ್ತಿನೂ ಬೇಡ, 2 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು. ನೋಡಿ ಈ ಪದ್ಧತಿಯಲ್ಲಿ ಕಲಿಸ್ಕೊಂಡು ಮತ್ತೊಮ್ಮೆ ಇನ್ನೊಂದು ಸತಿ ನಾದಿ ಚೆನ್ನಾಗಿ ಹಿಟ್ಟನ್ನು. ಒಂದು 10 ನಿಮಿಷದ ನಂತರ ಈ ಥರ ರೌಂಡಾಗಿ ಚೆನ್ನಾಗಿ ದೊಡ್ಡದಾಗಿ ತೊಳಿ. ಆವಾಗದ ನಮಗೆ ಸಾಫ್ಟಾಗಿ ಬರುತ್ತೆ, ದೊಡ್ಡದಾಗೂ ಬರುತ್ತೆ. 2 ಕೈನಲ್ಲೂ ಯಾವ ಕೈನಲ್ಲಿ ಮಾಡ್ತೀವೋ ಆ ಕೈನಲ್ಲೂ ಎಣ್ಣೆನ ಧರಿಸಿ ಚೆನ್ನಾಗಿ ಉಂಡೆ ಮಾಡ್ಕೊಳ್ಳಿ. ನೀವು ಬೇಕಿದ್ರೆ ಈ ಶೀಟ್ನಲ್ಲಿ ಹಾಕಿ ನೀವು ತಟ್ಕೊಳ್ಬೋದು ರೊಟ್ಟಿನ. ಇಲ್ಲಾಂದರೆ ಈ ಥರ ಪೇಪರ್ನಲ್ಲೂ ನೀವು ಹಾಕ್ಕೊಂಡು ಮಾಡ್ಬೋದು. ಇಲ್ಲಾಂದರೆ ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಮೇಲೆ ಹಾಕಿನೂ ತಟ್ಕೊಳ್ಬೋದು. ಫಸ್ಟು ಎಣ್ಣೆನ ಹಾಕ್ಕೊಳ್ಬೇಕು, ಸ್ವಲ್ಪ ಸೋರ್ಕೊಳ್ಳಿ ಎಣ್ಣೆನ. ಆವಾಗ ನಿಮಗೆ ರೊಟ್ಟಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಮತ್ತು ಅರ್ಧೋಗ್ದಂಗೆ ಇರುತ್ತೆ. ಮತ್ತು ಕೈನಲ್ಲಿ ಹಚ್ಕೊಳ್ಳಿ. ನೀವು ಎಷ್ಟು ಒಂದು ಸ್ವಲ್ಪದಷ್ಟು ಎಣ್ಣೆನ ಧರಿಸಿ ಅದನ್ನ ತಟ್ಕೊಂಡು ಬನ್ನಿ. ನೀವು ವಿಡಿಯೋನಲ್ಲಿ ನೋಡ್ತಿರ್ಬೋದು ನಾನು ಯಾವ ಥರ ತಟ್ತಾ ಇದ್ದೀನಿ ಅಂತ. ತುಂಬ ಪ್ರೆಷರ್ ಕೊಡಬೇಡಿ, ರೊಟ್ಟಿ ಅರ್ಧೋಗುತ್ತೆ. ಸಾಫ್ಟಾಗಿ ನಿಮ್ಮ ಬೆರಳಿನಿಂದ ತಟ್ಕೊಂಡು ಬಂದರೆ ನಿಮಗೆ ರೊಟ್ಟಿ ಅರ್ಧೋಗ್ದಂಗೆ ಇರುತ್ತೆ. ನಾನು ವಿಡಿಯೋನಲ್ಲಿ ತೋರಿಸಿರೋ ಥರ ನೀವು ಮಾಡ್ಕೊಳ್ಬೇಕು. ಮತ್ತು ಸೆಂಟ್ರ್ನಲ್ಲಿ ಯಾಕೆ ಹೋಲ್ ಹಾಕ್ತೀವಿ ಅಂದರೆ ಎಲ್ಲ ಕಡೆ ಬೇಯಲಿ ಅಂತ ಆ ಥರ ಹಾಕೋದು ನಾವು. ಈಗ ಪ್ಯಾನ್ನ ಇಟ್ಕೊಳ್ಳಿ. ಸ್ವಲ್ಪ ಲೈಟಾಗಿ ಕಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೀಟ್ ಮಾಡ್ಕೊಳ್ಳಿ 2 ಸೆಕೆಂಡ್ಸು. ಈಗ ನೋಡ್ಬೋದು ನನ್ನ ರೊಟ್ಟಿ ಯಾವ ಥರ ಬಂದಿದೆ ನೋಡಿ. ಅರ್ಧೋಗಂಗೆ ಬಂತಲ್ಲ, ಆ ಥರ ಬರಬೇಕು ಅಂದರೆ
ಸಾಫ್ಟಾಗಿ ಸ್ಲೋ ಆಗಿ ತೆಗಿಬೇಕು. ತೆಗಿವಾಗ ತುಂಬ ಜೋರಾಗಿ ತೆಗೆದುಬಿಟ್ರೆ ನಿಮಗೆ ಅರ್ಧೋಗುತ್ತೆ. ಆ ಥರ ಸ್ಲೋವಾಗಿ ತೆಗೆದ್ರೆ ನಿಮಗೆ ಅರಿಯಲ್ಲ ನಿಮ್ಮ ರೊಟ್ಟಿ. ಈಗನೇ ಎಣ್ಣೆ ಹಾಕಬೇಡಿ, ತಿರುಗಿಸಾದ್ಮೇಲೆ ಎಣ್ಣೆ ಹಾಕಿ. ನೋಡಿ ಈ ಥರ ತಿರುಗಿಸಾದ್ಮೇಲೆ ಎಣ್ಣೆ ಹಾಕಬೇಕು. ಆವಾಗ ಸ್ವಲ್ಪ ಬೆಂದಿರುತ್ತೆ ನಮಗೆ. ಹಾಕಿದ ತಕ್ಷಣವೇ ತಿರುಗಿಸ್ಬೇಡಿ, ಸ್ವಲ್ಪ ಹೊತ್ತು ಆದಮೇಲೆ ತಿರುಗಿಸಿ ಎಣ್ಣೆ ಹಾಕಿ. ನೋಡಿ 2 ಪಕ್ಕನೂ ಈ ಥರ ಬೇಯಬೇಕು. ಕೆಂಪಗೆ ಬೇಯಿದ್ರೆ ಚೆನ್ನಾಗಿರುತ್ತೆ ನಿಮಗೆ. ಒಂದು 2 ನಿಮಿಷ ಬೆಂದರೆ ಸಾಕು ನಿಮಗೆ. ಅಷ್ಟೇ ಫ್ರೆಂಡ್ಸ್, ಇಷ್ಟೇ ನಿಮಗೆ ರೊಟ್ಟಿ ರೆಡಿ ಆಯಿತು. ಈಗ ನಾನು ಖಾರದ ಚಟ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಉದ್ದಿನಬೇಳೆ ಬೇಕು, ಯಾವ್ದು ಬೇಕು ಅಂತ ನೋಡ್ಕೊಳ್ಳೋಣ. ಕಡಲೆಬೇಳೆ, ಒಣಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ, ಹುಳಿ. ನಿಮ್ಗೆ ಹುಳಿ ಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಟೊಮೆಟೊ ಹುಳಿ ಸಾಕು ಅಂದರೆ ಅದೇ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ, 4 ಒಣಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಈರುಳ್ಳಿ 2, 4 ಟೊಮೆಟೊ, ಹುಳಿ, ಉಪ್ಪು, ಎಣ್ಣೆ. ಇವಾಗ ಬಾಣಲಿನಲ್ಲಿಟ್ಟು 1-2 ಸೆಕೆಂಡು ಬಾಣಲಿ ಬಿಸಿ ಆಗಲಿ. 2 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಫಸ್ಟು ಉದ್ದಿನಬೇಳೆ, 2 ಸ್ಪೂನಷ್ಟು ಕಡಲೆಬೇಳೆ, ಚೆನ್ನಾಗಿ ಹುರ್ಕೊಳ್ಬೇಕು. ಯಾವ ಥರ ಹುರಿಬೇಕು ಅಂದರೆ ಪಟ ಪಟ ಅಂತ ಹೇಳಬೇಕು, ಇಲ್ಲಾಂದರೆ ಕೆಂಪು ಕಲರ್ನಲ್ಲಿ ಆಗಬೇಕು. 4ರಿಂದ 2 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಘಾಟ್ ಬರೋಷ್ಟು ಹುರಿಬೇಕು. ಬ್ಯಾಡಗೆ ಮೆಣಸಿನ್ಕಾಯಿ ಯಾಕೆ ಹಾಕ್ತಾಯಿದ್ದೀವಿ ಅಂದರೆ ಕಲರ್ ಬರೋಕ್ಕೆ. ಒಂದು 6ರಿಂದ 8 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಚೆನ್ನಾಗಿ ಹುರ್ಕೊಳ್ಬೇಕು. ಹಸಿ ವಾಸನೆ ಹೋಗೋವರೆಗೂ ನೀವು ಚೆನ್ನಾಗಿ ಹುರ್ಕೊಳ್ಬೇಕು. ಮತ್ತು ಈಗ 2 ಈರುಳ್ಳಿ ಜಾಸ್ತಿ ತೊಗೊಳ್ಬೇಕು, ಈರುಳ್ಳಿ ಕಮ್ಮಿ ತೊಗೊಳ್ಬೇಕು, ಟೊಮೆಟೊ ಜಾಸ್ತಿ ತೊಗೊಳ್ಬೇಕು. ಚೆನ್ನಾಗಿ ಕೆಂಪಗಾಗಲಿ ಈರುಳ್ಳಿ. ಮತ್ತು ಈಗ 4 ಟೊಮೆಟೊ ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ, ಹುಳಿ ಕಮ್ಮಿ ಬೇಕು ಅಂದರೆ ನೀವು 2 ಟೊಮೆಟೊ ಹಾಕ್ಕೊಂಡ್ರೆ ಸಾಕು. ಚೆನ್ನಾಗಿ ಹಾಕಿ ಹುರ್ಕೊಳ್ಬೇಕು, ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕು. ಎಷ್ಟು ಹುರಿತೀರೋ ಆವಾಗ ಚಟ್ನಿ ಚೆನ್ನಾಗಿರುತ್ತೆ ನಿಮಗೆ ಟೇಸ್ಟಾಗಿ. ನೋಡ್ಬೋದು ನೀವು ನಾನು ಎಷ್ಟು ಹುರ್ಕೊಂಡಿದ್ದೀನಿ ಅಂತ. ಹುಳಿ ಬೇಕು ಅಂದರೆ ನೀವು ಹಾಕ್ಕೊಳ್ಬೋದು, ಇಲ್ಲಾಂದರೆ ನಿಮಗೆ ಟೊಮೆಟೊ ಹುಳಿ ಸಾಕು ಅಂದರೆ ಅಷ್ಟರಲ್ಲೇ ನೀವು ಇದು ಮಾಡ್ಬೋದು. ಈಗ ನಾನು 2 ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು. ಈಗ 5 ನಿಮಿಷ ಈ ಥರ ಕ್ಲೋಸ್ ಮಾಡಿ ಇಟ್ಬಿಡಿ. ಚೆನ್ನಾಗಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಕಲಿತು ಈ ಥರ ರುಬ್ಕೊಳ್ಬೇಕು. ನೋಡಿ ತರಿಯಾಗಿ ರುಬ್ಕೊಳ್ಬೇಕು. ಈಗ ಇದಕ್ಕೆ ನಾನು ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ಬೇಕು ಅಂದರೆ ಕೊಡ್ಬೋದು, ಇಲ್ಲಾಂದರೆ ನೀವು ಹಾಗೇನೂ ತರಿಸ್ಕೊಳ್ಬೋದು. ಬಿಸಿ ಬಿಸಿಯಾದ ರೊಟ್ಟಿ ಮತ್ತು ಖಾರ ಚಟ್ನಿ ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.